ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಬೇಡ ಅಂತ ಹಾಗೆ ನಾವು ತುಂಬ ಹಚ್ಕೊಂಡಂಥ ವ್ಯಕ್ತಿ ನಮಗೆ ಮೋಸ ಮಾಡಿ ಬಿಟ್ಟು ಹೋಗಿದ್ರೆ ಆ ವ್ಯಕ್ತಿ ಮರಳಿ ನಮ್ಮ ಜೀವನದಲ್ಲಿ ಬರ್ತಾರೆ. ಅವ್ರಿಗೆ ರಿಯಲೈಸ್ ಆಗತ್ತಾ ನಮ್ಮನ್ನು ನಾವು ಬೇಡ ಅಂತ ಹೇಳಿ ನಮ್ಮನ್ನು ನಂಬಿಸಿ ಮೋಸ ಮಾಡಿಬಿಟ್ಟು ಹೋದಂತಹ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರತ್ತೆ ಅಂತ ಹೇಳಬಹುದು. ಆ ವ್ಯಕ್ತಿ ಯಾರಾದರೂ ಆಗಿರಬಹುದು, ಗಂಡ ಹೆಂಡತಿ, ಪ್ರೇಮಿಗಳು, ರಿಲೇಷನ್ಶಿಪ್, ಯಾವುದೇ ರಿಲೇಷನ್ಶಿಪ್ ಇರಲಿ, ಅದು ಅವ್ರಿಗೆ ಅನ್ವಯ ಆಗಿರುತ್ತೆ. ನಾವು ಬೇಡ ಅಂತೇಳಿ ನಮ್ಮ ಬೆನ್ನ ಹಿಂದೆ ಮೋಸ ಮಾಡಿ ನಮ್ಮಿಂದ ದೂರ ಆದಂಥ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ ಬರ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ ಇವತ್ತು ಡಿಫ್ರೆಂಟ್ ರೀತಿಯಲ್ಲಿ ಒಂದು ಜೂಬಿ ಕಾಯಿನ್ನ ಇಟ್ಟಿದ್ದೀನಿ. ಓಕೆ, ಹಾಗೆ ರೋಸ್ ಕ್ವಾರ್ಟ್ಸ್ ಸ್ಟೋನ್, ಓಕೆ, ರೋಸ್ ಕ್ವಾರ್ಟ್ಸ್ ಸ್ಟೋನ್ನ ಇಟ್ಟಿದ್ದೀನಿ. ಹಾಗೆ ಗೋಮುತಿ ಚಕ್ರನೂ ಕೂಡ ಇಟ್ಟಿದ್ದೀನಿ. ಓಕೆ, ಗೋಮುತಿ ಚಕ್ರ ಇಟ್ಟಿದ್ದೀನಿ. ಯಾವ ಸ್ಟೋನ್ಸ್ ಇರುವ ಕಾರ್ಡ್, ಯಾವ ಕಾರ್ಡ್ಸ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ನೀವು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಅಂತ ಹೇಳ್ಬೋದು. ಬೇಕಿದ್ರೆ ಈ ವಿಡಿಯೋನ ಫ್ಯೂ ಮಿನಿಟ್ಸ್ ಪಾಸ್ ಮಾಡಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಯಾವುದು ನಿಮ್ಮ ಮನಸ್ಸಿಗೆ ತಕ್ಷಣಕ್ಕೆ ಹತ್ತಿರ ರೆಸೊನೇಟ್ ಆಗುತ್ತೆ ಆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಜೂಬಿ ಕಾಯಿನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ನೀವು ಬೇಡ ಅಂತ ಹೇಳಿ ನಿಮ್ಮ ಜೊತೆಗೆ ಚೆನ್ನಾಗಿದ್ದು ನಿಮಗೆ ಮೋಸ ಮಾಡಿ ಹೋದಂತಹ ವ್ಯಕ್ತಿ ಮರಳಿ ನಮ್ಮ ಜೀವನಕ್ಕೆ, ಅಂದರೆ ನಿಮ್ಮ ಜೀವನಕ್ಕೆ ಮತ್ತೆ ಬರ್ತಾರಾ ಆ ವ್ಯಕ್ತಿ? ಮತ್ತೆ ಬರ್ತಾರಾ, ಬರಲ್ವಾ? ಓಕೆ, ಯಾವುದೇ ಸಂದರ್ಭದಲ್ಲಿ ಗಲಾಟೆ ಆಗಿರಬಹುದು, ಏನೇ ಆಗಿರಬಹುದು, ಆ ವ್ಯಕ್ತಿ ಬರ್ತಾರಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ, ಡೆತ್ ಕಾರ್ಡ್ ಬಂದಿದೆ, 2 ಆಫ್ ಪೆಂಟಿಕಲ್ಸ್, 6 ಆಫ್ ಪೆಂಟಿಕಲ್ಸ್. ಓಕೆ, ಇಲ್ಲಿ ಆ್ಯಕ್ಚುಲಾಗಿ ವ್ಯಕ್ತಿ ಮೋಸ ಮಾಡಿದರೆ ಅನ್ನುವುದು ನಿಮಗೆ ರಿಯಲೈಸ್ ಆಗಿದೆ. ಈ ವಿಚಾರವಾಗಿ ನೀವು ತುಂಬ ಕೊರಗಿದ್ದೀರಿ, ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ರಿ, ಎಲ್ಲನೂ ಆಗಿದೆ. ಈಗ ಹೊಸ ವ್ಯಕ್ತಿಯಾಗಿ ನೀವು ಬದಲಾಗ್ತಿದ್ದೀರಿ. ಹೊಸ ಜೀವನ, ಹೊಸ ಲೈಫು, ಹೊಸ ಮನಸ್ಥಿತಿಗೆ ನಿಮ್ಮ ಮೈಂಡ್ಸೆಟ್ ಇದೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಆ ಬಿಟ್ಟು ಹೋದಂತಹ ವ್ಯಕ್ತಿ ಎನರ್ಜಿನ ಏನಾದರೂ ನಾನು ನೋಡೋದಕ್ಕೆ ಹೋದರೆ ಒಂದು ಪೇನ್ಫುಲ್, ಒಂದು ನೋವು ಭರಿತ ಟ್ರಾನ್ಸ್ಫಾರ್ಮೇಷನ್ನ ನಾನು ನೋಡ್ತಾ ಇದ್ದೀನಿ. ಅಂದರೆ ಈ ಹಿಂದೆ ಅವರು ಎಷ್ಟೇ ನಿಮಗೆ ನೋವು ಕೊಟ್ಟಿರಬಹುದು, ಎಷ್ಟೇ ನಿಮಗೆ ಮಾನಸಿಕವಾಗಿ ಹೊಡೆತ ಕೊಟ್ಟಿರಬಹುದು, ಅಷ್ಟೇ ನೋವು ಭರಿತ ಒಂದು ಟ್ರಾನ್ಸ್ಫಾರ್ಮೇಷನ್, ಅಂದರೆ ತಕ್ಷಣಕ್ಕೆ ಬದಲಾಗಿದ್ದಾರೆ ಅಂತ ಹೇಳಿ. ಸಾಕಷ್ಟು ನೋವು ಅವರು ಕೂಡ ತಿಂದಿದ್ದಾರೆ, ನಿಮಗೂ ಕೂಡ ಕೊಟ್ಟಿದ್ದಾರೆ. ನೀವು ಈ ವ್ಯಕ್ತಿಯ ವಿಚಾರವಾಗಿ ತುಂಬಾ ನೋವು ತಿಂದಿದ್ದೀರಿ. ನೀವು ಕೂಡ ಹೊಸ ಮೈಂಡ್ಸೆಟ್ಟಿಂದ, ಹೊಸ ಯೋಚನೆಯಿಂದ, ಹೊಸ ಕೆಲಸಗಳಿಂದ ನೀವು ಮುಂದುವರಿಬೇಕು ಅಂತ ಹೇಳಿ ರೆಡಿಯಾಗಿದ್ದೀರಿ. ಇಲ್ಲಿ ಆ ವ್ಯಕ್ತಿ ಕೂಡ ಅಷ್ಟೇ ಬದಲಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ 2 ರೀತಿಯ ಮನಸ್ಥಿತಿ ಈ ವ್ಯಕ್ತಿಗೆ. ನಿಮ್ಮೊಟ್ಟಿಗೆ ಮತ್ತೆ ಬರಲಾ, ನಾನು ಚೆನ್ನಾಗಿರಲ್ಲ ಅಥವಾ ಬೇಡವಾ? ಕೆಲವು ಸಲ ನೀವು ಬೇಡ ಅಂತ ಹೇಳ್ಬಿಟ್ಟು ಎಷ್ಟೇ ಅವರು ದೂರ ಮಾಡಿ, ಎಷ್ಟೇ ಅವರು ಹೋಗಿದ್ರು ಕೂಡ ಅವರ ಮೈಂಡ್ಸೆಟ್ ಈಗೊಂದ್ಸಲ ಕಾಲ್ ಮಾಡಲಾ, ಈಗೊಂದ್ಸಲ ಮಾತಾಡಲಾ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ನೀವು ಹೇಗಿದ್ದೀರಿ, ಈ ರೀತಿ ಅಂದರೆ ಆ ವಿಚಾರವಾಗಿ ಮೆಲುಕು ಹಾಕುವಂಥದ್ದು, ನಾವಿಲ್ಲಿದ್ವಿ, ಹೀಗಿದ್ವಿ, ಲಾಸ್ಟ್ ಇಯರ್ ಹಾಗಿದ್ವಿ, ಈ ರೀತಿ ಯೋಚನೆ ಮಾಡುವಂಥದ್ದು ಇತ್ತೀಚೆಗೆ ಅವ್ರಿಗೆ ಮೈಂಡ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಮ್ಮ ಬಗ್ಗೆ ಒಳ್ಳೆ ವಿಚಾರವಾಗಿ ಬೇರೆಯವ್ರ ಹತ್ರ ಮಾತಾಡುವಂಥದ್ದು, ಬೇರೆಯವ್ರ ಹತ್ರ ನಿಮ್ಮ ಬಗ್ಗೆ, ನಿಮ್ಮ ಜೊತೆ ಕಳೆದಂಥ ಕ್ಷಣಗಳಾಗಿರ್ಬೋದು, ಅಥವಾ ಅವ್ರು ಯಾವುದೇ ವ್ಯಕ್ತಿ ಹತ್ರ ಇರ್ಬೋದು, ನಿಮ್ಮ ಬಗ್ಗೆ ಒಂದಷ್ಟು ಚರ್ಚೆ ಮಾಡುವಂಥದ್ದು. ನಾನು ಈ ರೀತಿ ಇದ್ವಿ, ನಾವು ಈ ರೀತಿ ಇದ್ವಿ, ಈ ರೀತಿ ಆಗಿತ್ತು, ಈ ರೀತಿ ನಾನು ಮಾಡಬಾರ್ದಾಗಿತ್ತು, ಯಾವುದೋ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಬಗ್ಗೆ ಮಾತಾಡೋದು, ಕನ್ಸನ್ನು ತೋರಿಸೋದು, ನಿಮ್ಮ ಬಗ್ಗೆ ಒಳ್ಳೆಯ ರೀತಿ ಬೇರೆಯವ್ರ ಹತ್ರ ಮಾತಾಡೋದು ಮಾಡ್ತಾ ಇದ್ದಾರೆ. ಹಾಗೆ ಈ ವಿಚಾರದಲ್ಲಿ
ಆ ವ್ಯಕ್ತಿ ಏನಾದರೂ ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ಬಂದರೆ ಮತ್ತೂ ಕೂಡ ನೋವು ಕೊಡ್ತಾರೆ. ಅವರು ಇವಾಗ ಏನು ದೂರ ಇದ್ದಾಗ ನಿಮ್ಮ ಮೇಲೆ ಒಂದಷ್ಟು ಪ್ರೀತಿಯನ್ನು ತೋರಿಸ್ತಾರೆ ಅಂತ ಹೇಳ್ಬಹುದು. ಹತ್ತಿರ ಬಂದಾಗ ಮತ್ತೆ ಅವರು ನಿಮ್ಮ ಲೈಫಲ್ಲಿ ಬಂದಾಗ ಬರುವ ಸಾಧ್ಯತೆ ಹೆಚ್ಚಿದೆ. ಏಕೆಂದರೆ ಎರಡು ರೀತಿ ಮೈಂಡ್ ಫ್ಲಿಕ್ಚುಯೇಟ್ ಆಗ್ತಾ ಇರುವಾಗ ಈ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡಬೇಕು, ಮತ್ತೆ ಹಳೆಯ ರೀತಿ ಇರಬೇಕು, ಬಹುಶಃ ಅವ್ರು ಯಾವುದೋ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದಿರ್ಬೋದು, ಏನೇ ಇರಬಹುದು, ಮತ್ತೆ ನಿಮ್ಮ ಜೊತೆಗೆ ಮಾತಾಡಬೇಕು ಇರಬೇಕು ಅನ್ನುವ ಮೈಂಡ್ಸೆಟ್ ತುಂಬಾ ಇದೆ. ಇತ್ತೀಚೆಗೆ ಅವ್ರಿಗೆ ಇಲ್ಲಿ ನೋಡಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ನೋವನ್ನು ಅನುಭವಿಸಿ ಮತ್ತು ಹೊರಗಡೆ ಬಂದಿದ್ದಾರೆ ಇವರು. ಇಲ್ಲಿ ನೀವು ಅಷ್ಟೇ ಹೊಸ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಿ, ಹೊಸ ವ್ಯಕ್ತಿಯಾಗಿ ಜೀವನ ಮಾಡ್ತಾ ಇದ್ದೀರಿ. ಮತ್ತೆ ಈಗ ನೀವು ನಿಮ್ಮ ದಾರಿ ನೋಡ್ಕೊಂಡು ಹೋದಾಗ, ನನಗೆ ಯಾರು ಬೇಡ ಅಂದ್ಕೊಂಡು ನಿಮ್ಮ ದಾರಿ ನೋಡ್ಕೊಂಡು ಹೋದಾಗ, ನೀವು ಎನರ್ಜಿ ಪಾಸ್ ಮಾಡದೇ ಇದ್ದಾಗ ಈ ವ್ಯಕ್ತಿಯ ಮೈಂಡ್ಸೆಟ್ ಏನಿದೆ ನಿಮ್ಮ ಹತ್ತಕ್ಕೆ ಒಲಿತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಮತ್ತೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಾಗ ನೀವು ಈಗೇನು ಇಗ್ನೋರ್ ಮಾಡಿಕೊಂಡು ನೀವು ಆರಾಮಾಗಿದ್ದೀರಿ, ದಯವಿಟ್ಟು ಅದೇ ರೀತಿ ಇರಬೇಕಾಗತ್ತೆ. ಮತ್ತೆ ಇವರು ಇರಬೇಕು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮಾಡ್ಕೊಳ್ಳೋಕೆ ಹೋದರೆ ಈ ವ್ಯಕ್ತಿ ನಿಮಗೆ ಮಾನಸಿಕವಾಗಿ ನೋವು ಕೊಡ್ತಾರೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಬೇಡ ರೀ, ತಲೆಯಿಂದ ತೆಗೆದು ಹಾಕಿ. ಈ ವ್ಯಕ್ತಿ ಈಗ ನಾನು ರೀಡಿಂಗ್ ನೋಡಿದಿರಿ, ಹೇಳಿದ್ದೀನಿ ನಾನು, ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರಾ? ಹೌದು ಬರ್ತಾರೆ. ಓಕೆ, ಹಂಗಂತ ಹೇಳಿ ನೀವು ಈ ವ್ಯಕ್ತಿ ವಿಚಾರವಾಗಿ ತುಂಬಾ ಅಟ್ಯಾಚ್ ಮಾಡಿಕೊಂಡು, ತುಂಬಾ ತಲೆ ಕೆಡಿಸ್ಕೊಂಡು, ತುಂಬಾ ಮಾನಸಿಕವಾಗಿ ನೊಂದುಕೊಂಡು, ಅಯ್ಯೋ ಬರ್ತಾರೆ ಅಯ್ಯೋ ಬರಲ್ಲ ಇದೆಲ್ಲ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಅವ್ರಿಗೋಸ್ಕರನೇ ದಿನ ಕಳೆದಾಗ ನೀವು ಮಾನಸಿಕವಾಗಿ ನೋವು ಅನುಭವಿಸ್ಬೇಕಾಗತ್ತೆ. ಏಕೆಂದರೆ ಕನಸುಗಳನ್ನ ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ವಿಚಾರದ ಮೇಲೆ ಹೋಪ್ಸ್ನ ನಾವು ಜಾಸ್ತಿ ಇಟ್ಕೊಳ್ಳೋದು, ನಮಗೆ ನಾವೇ ಕನಸುಗಳನ್ನ ಕಟ್ಕೊಳ್ಳೋದು, ಇದೇ ರೀತಿ ಇರಬೇಕು ಅಂತ ನಿಮ್ಮ ಡ್ರೀಮ್ನ ಏನು ತಗೊಂಡು ಹೋಗ್ತೀರಿ ಅದ್ರಲ್ಲಿ ಚೂರು ಮಿಸ್ ಆದ್ರೂ ನೀವು ಆಂಗ್ಸೈಟಿಗೆ ಒಳಗಾಗ್ತೀರಿ. ಓಕೆ, ನೀವು ಸುಮ್ಮನೆ ಕೂತ್ಕೊಂಡು ಇದೇ ವಿಚಾರ ಅಲ್ಲ, ಯಾವುದೇ ವಿಚಾರವಾಗಿ ನೋಡಿ, ನೀವು ಯಾವತ್ತು ಆ ವ್ಯಕ್ತಿ ವಿಚಾರ, ಆ ವಸ್ತು ವಿಚಾರವಾಗಿ ತುಂಬಾನೇ ಕನಸು ಕಟ್ಕೊಂಡಿದ್ರೆ ಆ ವಸ್ತು ಸಿಗಲ್ಲ ಅಂತ ಗೊತ್ತಾಗತ್ತೆ, ಆ ವ್ಯಕ್ತಿ ಬರದೇ ಇಲ್ಲ ಅಂತ ಗೊತ್ತಾಗತ್ತೆ, ಆಗ ನಿಮ್ಮ ಮನಸ್ಸಿಗೆ ಆಗುವಂತ ಆಘಾತ ತುಂಬಾನೇ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ನೀವು ಆ ವ್ಯಕ್ತಿ ಮೇಲೆ ಹೋಪ್ ತೆಗೀರಿ, ಹೋಪ್ ಕಳ್ಕೊಳ್ಳಿ, ಬೇಡ ಬಂದ್ರೆ ಬರ್ಲಿ. ಈಗ ನೀವು ಪ್ರಪಂಚಕ್ಕೆ ಅವ್ರಿಗೋಸ್ಕರ ಏನು ಬಂದಿಲ್ಲಲ್ಲ, ಅವ್ರು ನೋವು ಕೊಟ್ಟಿದ್ದೆಲ್ಲ ನಿಮ್ಗೆ ಅರ್ಥ ಆಗಿದೆ ಆಲ್ರೆಡಿ. ಸೊ ಬೇಡ ಅಂತ ಹೇಳಿ ಒಂದಷ್ಟು ನೀವು ತಲೆಯಿಂದ ತೆಗೆದು ಹಾಕಿ, ಆ ವ್ಯಕ್ತಿನ ತಲೆಯಿಂದ ತೆಗೆದು ಹಾಕಿ. ಆಗ ಈ ವ್ಯಕ್ತಿ ಅವರೇ ಬರುವ ಸಾಧ್ಯತೆ ಇದೆ. ಅವರೇ ಬರ್ತಾರೆ, ಅವರೇ ನಿಮ್ಮನ್ನ ಹುಡುಕ್ತಾರೆ, ಅವರೇ ನಿಮ್ಮ ಬಗ್ಗೆ ಒಂದು ಖುಷಿ ವಿಚಾರಕ್ಕೆ ತೆಗೆಯುವಂಥದ್ದಾಗಿರ್ಬೋದು, ಏನೋ ಅವ್ರ ಮನಸ್ಸಿನ ಮಾತುಗಳನ್ನೆಲ್ಲ ಹೇಳ್ಕೊಳ್ಳುವಂಥದ್ದು, ಅಥವಾ ಕೆಲಸದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಹೇಳ್ಕೊಳ್ಳುವಂಥದ್ದು, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ಳುವಂಥದ್ದು ಮಾಡ್ತಾರೆ. ನೀವು ದಯವಿಟ್ಟು ಈ ದಿನದಿಂದ ಅವ್ರ ಬಗ್ಗೆ, ಅವರು ಬಂದೇ ಬರ್ತಾರೆ ಅನ್ನುವ ವಿಚಾರದ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ವ್ಯಕ್ತಿ ಯಾವಾಗಿದ್ರೂ ಬಂದೇ ಬರುವಂತಹ ವ್ಯಕ್ತಿ. ಬಟ್ ನೀವು ತಲೆ ಕೆಡಿಸ್ಕೊಂಡು ಕನಸುಗಳನ್ನು ಕಟ್ಕೊಂಡು ಆ ಕನಸಿನ ಸಮಯ ಆಗಿರ್ಬೋದು ಅದಕ್ಕೆ ಒಂಚೂರು ಏರುಪೇರು ಆಯಿತು ಅಂದ್ರೂ ಆಂಗ್ಸೈಟಿಗೆ ಈ ರೀತಿ ಆಗ್ತೀರಿ. ಊಟ ನೆಟ್ಟಿಗೆ ಮಾಡಲ್ಲ, ತಿಂಡಿ ನೆಟ್ಟಿಗೆ ಮಾಡಲ್ಲ, ನಿದ್ದೆ ನೆಟ್ಟಿಗೆ ಮಾಡಲ್ಲ, ಇದೆಲ್ಲ ಮಾಡ್ಕೊಂಡು ನೀವು ಹಾಳು ಮಾಡ್ಕೊಳ್ತೀರಿ. ದಯವಿಟ್ಟು ಆ ವ್ಯಕ್ತಿಯ ವಿಚಾರವಾಗಿ ಹೋಗ್ಬಿಡಿ. ಹಾಗೆ ಇಲ್ಲಿ ರೋಸ್ ಕ್ವಾರ್ಟ್ಸ್ ಇದೆ ನೋಡಿ, ಇದು ಸಾಕಷ್ಟು ಜನ ತೊಗೊಂಡಿದ್ರೆ, ಸಾಕಷ್ಟು ಜನ ಇದ್ರ ಲಾಭನೂ ಹೇಳಿದರೆ. ಇದ್ರ ಪ್ರಯೋಜನ ಏನು ಗೊತ್ತಾ? ಪ್ರೇಮಿಗಳಾಗಿರಬಹುದು, ಗಂಡ ಹೆಂಡತಿ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ರಿಲೇಷನ್ಸ್ ನಡುವೆ ಆಗಿರ್ಬೋದು, ಯಾರೇ ಇರ್ಬೋದು ರೀ, ಇದನ್ನ ನೀವು ಧರಿಸ್ಕೊಂಡ್ರಿ ಅಂತ ಹೇಳಿದ್ರೆ ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಮತ್ತೆ ನಮಗೆ ಸಂಬಂಧಗಳಿಂದ ಹೊಡೆತ ಬೀಳುವಂಥದ್ದು, ಅಥವಾ ನಮ್ಮಿಂದ ಕೆಲವು ವ್ಯಕ್ತಿಗಳು ದೂರ ಆಗುವಂಥದ್ದು, ಬಹುಶಃ ಗಂಡ ಹೆಂಡತಿಯ ನಡುವೆ ಬಿರುಕು ಬರದೇ ಇರುವಂಥದ್ದು, ಈ ರೀತಿ ಎಲ್ಲ ಇದು ಸ್ಟಾಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಹಾಕ್ಕೊಂಡೇ ಇರೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಬ್ಲಾಕೇಜ್ ಓಪನ್ ಆಗುತ್ತೆ. ನಿಮಗೆ ಇಂಥ ವ್ಯಕ್ತಿಗಳು ಮತ್ತೆ ಎದುರಾಗೋದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗುವಂತಹ ಸಂದರ್ಭ ಬರೋದಿಲ್ಲ, ಬರುವಂತಹ ವ್ಯಕ್ತಿಗಳು ನಮ್ಮಿಂದ ದೂರ ಆಗ್ತಾರೆ. ನಮ್ಮ ಜೊತೆ ಕೊನೆವರೆಗೂ ಇರೋ ಅಂಥವ್ರನ್ನ ಪ್ರಕೃತಿ ನಮ್ಮ ಹತ್ರ ಕರ್ಕೊಂಡು ಬರುತ್ತೆ. ಹಾಗೆ ಏನಾದರೂ ಆಂಗ್ಸೈಟಿ, ಡಿಪ್ರೆಷನ್ಗೆ ಒಳಗಾಗಿದ್ದರೆ, ನಾನು ಹಳೆ ವಿಚಾರ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಅದಕ್ಕೂ ಕೂಡ ಇದು ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇದೊಂದು ಶುಕ್ರನಿಗೆ ಸಂಬಂಧಪಟ್ಟ ಚಕ್ರ ಆಗಿರೋದ್ರಿಂದ, ಬ್ರಾಸ್ಲೆಟ್ ಆಗಿರೋದ್ರಿಂದ, ಕ್ರಿಸ್ಟಲ್ ಆಗಿರೋದ್ರಿಂದ ಇದಕ್ಕೆ ಲವ್ ಬ್ರಾಸ್ಲೆಟ್ ಅಂತಲೇ ಕರಿತೀವಿ. ಏಕೆಂದರೆ ಜನ ಅಟ್ರಾಕ್ಟ್ ಆಗ್ತಾರೆ. ಜನ ಮೀನ್ಸ್ ನಮ್ಮ ಪರ್ಸನ್ ನಮಗೆ ಅಟ್ರಾಕ್ಟ್ ಆಗ್ತಾರೆ, ನಾವೇ ಬೇಕು ಅನ್ನುವ ರೀತಿ ಅವ್ರು ಇರ್ತಾರೆ ಅಂತ ಹೇಳ್ಬೋದು. ಈ ರೋಸ್ ಕ್ವಾರ್ಟ್ಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನನ್ನ ಹತ್ರನೇ ಸಿಗುತ್ತೆ, ಹೀಲ್ ಮಾಡಿ ಕೂಡ ಕಳಿಸೋದು ನಾವು. ಸೊ ನಿಮ್ಗೆ ಬೇಕು ಅನ್ನೋದಾದ್ರೆ, ಇಂಥದ್ದೇನಾದರೂ ಸಫರ್ ಪಡ್ತಾ ಇದ್ದರೆ ದಯವಿಟ್ಟು ಮುಂಚಿತವಾಗಿ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು.
ಓಕೆ. ಹಾಗೆ ಇಲ್ಲಿ ಈ ಸ್ಟೋನ್ ರೋಸ್ ಕ್ವಾರ್ಟ್ಸ್ ಇರುವಂತಹ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಈ ಸ್ಟೋನ್ ಆ್ಯಕ್ಚುಲಾಗಿ ಏನಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ನಡುವೆ ತುಂಬಾ ದೊಡ್ಡ ಬಿರುಕಾಗಿದ್ರೆ, ಅಥವಾ ಮನೇಲಿ ಯಾವಾಗಲೂ ಶಾಂತಿ ತುಂಬಿ ಕಿರಿಕಿರಿ ಕಿರಿಕಿರಿ ನಡೀತಾ ಇದ್ದರೆ, ಜಗಳಗಳು ಯಾವಾಗಲೂ ನಿಮ್ಮ ಮನೆಯಲ್ಲಿ ಇರೋರು 3 ಜನ ಆದ್ರೂ ಜಾಸ್ತಿ ಮಾಡಿಕೊಂಡು ಜಗಳಗಳು ನಡೀತಾ ಇದ್ದರೆ, ಈ ಸ್ಟೋನ್ ಒಂದು ಬಲವಾಗಿ ಸಿಗುತ್ತೆ. ಆ ಸ್ಟೋನ್ ಅದು ಕೂಡ ನಮ್ಮ ಹತ್ರನೇ ಸಿಗುತ್ತೆ. ಈ ಸ್ಟೋನ್ನ ಹಾಲ್ನಲ್ಲಿ ಇಡುವಂಥದ್ದು. ಗಂಡನ ಹೆಂಡತಿ ನಡುವೆನೇ ಕಿರಿಕ್ ಜಾಸ್ತಿ ಆಗ್ತಾ ಇದೆ ಅಂದರೆ ಬೆಡ್ರೂಮ್ನಲ್ಲಿ ಇಡುವಂಥದ್ದು ಮಾಡಿಕೊಂಡ್ರೆ ಇದು ನಿಮ್ಮ ರಿಲೇಷನ್ಶಿಪ್ನ ಕಾಪಾಡತ್ತೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನೀವು ಬೇಡ ಅಂತ ಹೇಳಿ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ. ನೈಟ್ ಆಫ್ ವಾಂಡ್ಸ್ ಬರ್ತಿದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, ಎಂಪ್ರೆಸ್ ಬರ್ತಾ ಇದೆ. ಓಕೆ, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಆ್ಯಕ್ಚುಲಾಗಿ ಆ ವ್ಯಕ್ತಿ ಒಂದು ಕೆಲಸದ ವಿಚಾರವಾಗಿರಬಹುದು, ಏನೇ ಇರಬಹುದು, ಆ ವ್ಯಕ್ತಿ ಆ ಸ್ಟ್ರಗಲ್ ಪೀರಿಯಡಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಪ್ರಕೃತಿ ನಿಮ್ಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ತಾಳ್ಮೆಯಿಂದ ಇರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ, ಆ ವ್ಯಕ್ತಿ ಕೆಲಸದ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾನೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಒಂದಷ್ಟು ನಿಮಗೆ ಮಾತಾಡ್ಸೋದಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ, ಆ ವ್ಯಕ್ತಿ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಬ್ಯುಸಿ ಇದ್ದಾನೆ ಅಂತ ಅಂದ ಕೂಡಲೇ ನೀವು ಥಿಂಕ್ ಮಾಡುವಂಥ ಯೋಚನೆ ಇದೆಯಲ್ಲ, ಅದು ತುಂಬ ಬಲವಾಗಿರುತ್ತೆ, ತುಂಬ ವಿಚಿತ್ರವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನನ್ನನ್ನು ಕೈ ಬಿಟ್ಟು ಹೋಗ್ಬಿಟ್ರು, ಈ ವ್ಯಕ್ತಿ ನನ್ನಿಂದ ದೂರ ಹೋಗ್ಬಿಟ್ರು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿಬಿಟ್ಟಿದೆ, ಈ ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ, ಈ ವ್ಯಕ್ತಿ ಮತ್ತೆ ನನ್ನ ಜೀವನದಲ್ಲಿ ಬರೋದೇ ಇಲ್ಲ, ಇದೆಲ್ಲ ಕೂತ್ಕೊಂಡು ನೀವು ಯೋಚನೆ ಮಾಡ್ತೀರಿ. ಬಟ್ ಆ ವ್ಯಕ್ತಿ ಅವ್ರ ಕೆಲಸದಲ್ಲಿ ಅವ್ರು ತೊಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ತುಂಬ ಎಮೋಷನ್ಸ್ ಇಟ್ಕೊಂಡಿದ್ದೀರಿ, ಹಾಗೆ ಈಗೋನೂ ಕೂಡ ಇಟ್ಕೊಂಡಿದ್ದೀರಿ. ಇದೇ ಟೈಮಿಗೆ ಫೋನ್ ಮಾಡಬೇಕು, ಇದೇ ಟೈಮಿಗೆ ಬರಬೇಕು, ಇದೇ ಟೈಮಿಗೆ ಆಗಬೇಕು, ಇದೇ ಟೈಮಿಗೆ ಎಲ್ಲನೂ ನಡಿಬೇಕು, ಇದೆಲ್ಲ ಹೇಳ್ಕೊಳ್ತಾ ಹೋದಾಗ ಆ ವ್ಯಕ್ತಿ ಒಂದಷ್ಟು ಗೊಂದಲ ಆಗುತ್ತೆ, ಆ ವ್ಯಕ್ತಿಗೂ ಕೂಡ ಸಫಿಕೇಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಹೀಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ನಿಮ್ಮ ಮನಸ್ಸನ್ನ ಒಂದಷ್ಟು ತಾಳ್ಮೆ ರೂಪಕ್ಕೆ ತಂದುಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ನೀವು ಈಗ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಬಂದೇ ಬರ್ತಾರೆ ಈ ವ್ಯಕ್ತಿ ಅನ್ನುವ ಹೋಪಲ್ಲಿ ಇರಬೇಕಾಗತ್ತೆ. ಆ್ಯಕ್ಚುಲಾಗಿ ಆ ವ್ಯಕ್ತಿನೂ ಕೂಡ ಕೊರಗ್ತಾ ಇರ್ತಾರೆ. ಆ ವ್ಯಕ್ತಿಗೆ ಕೆಲಸದ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ಸ್ ಇದೆ. ಹಾಗೆ ಆ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲೂ ಕೂಡ ಒಂದಷ್ಟು ಇರ್ತಾರೆ. ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಈ ಸಂಬಂಧ ಅಷ್ಟು ಬೇಗ ಮುರಿದು ಹೋಗುವಂಥದ್ದಲ್ಲ, ಈ ಸಂಬಂಧ ಅಷ್ಟು ಬೇಗ ಕಳ್ಕೊಂಡು ಹೋಗುವಂಥದ್ದು ಕೂಡ ಅಲ್ಲ ಅಂತ ಹೇಳ್ಬೋದು. ಈ ಸಂಬಂಧ ನೀವು ಅಂದ್ಕೊಂಡಂಗಾಗಿರ್ಬೋದು, ನೀವು ಯೋಚನೆ ಮಾಡ್ತಿರಲ್ಲ ತುಂಬ ಅತಿಯಾಗಿ ಏನೇನೋ ಯೋಚನೆ ಮಾಡುವಂಥದ್ದು, ಆ ರೀತಿ ಇಲ್ಲ ಈ ಸಂಬಂಧ. ಮತ್ತೆ ರೀಕನೆಕ್ಟ್ ಆಗುತ್ತೆ, ಮತ್ತೆ ತುಂಬ ಚೆನ್ನಾಗಾಗತ್ತೆ. ನೀವು ಬೇಡ ಅಂತ ಬಿಟ್ಟು ಹೋಗಿರ್ಬೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಅವ್ರಿಗೆ ಒಂದಷ್ಟು ಜವಾಬ್ದಾರಿಗಳಿದೆ. ನಿಮ್ಮ ಈಗೋಗೆ ಏನಿದೆ, ಅವರು ಬಲಿಪಶು ಆಗೋದಕ್ಕೆ ರೆಡಿ ಇಲ್ಲ. ದಯವಿಟ್ಟು ನಿಮ್ಮ ಈಗೋನ ಒಂದಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಠ, ಸಿಟ್ಟು, ಹೌದು, ಅತಿಯಾದ ಪ್ರೀತಿ ಇರುವ ಜಾಗದಲ್ಲಿ ಸಿಟ್ಟು, ಕೋಪ, ಜಗಳಗಳು ಬರುತ್ತೆ. ಯಾಕೆ ಇದನ್ನು ಅಂದ್ಕೊಳ್ಳಲ್ಲ? ಅವ್ರು ಯಾವತ್ತಿದ್ರು ನನ್ನವರೇ, ಇಷ್ಟು ದಿವಸ ಎಲ್ಲ ಟೈಮ್ ಆಗಿದೆ, ಇರ್ತಾರೆ, ಇಷ್ಟು ವರ್ಷನೇ ಕಳೆದಿದ್ದೀವಿ, ಬರುತ್ತೆ ಆ ಥರದ್ದೊಂದು ಲೈಫ್ ಅನ್ನೋದು ಯಾಕೆ ನೀವು ತಿಳ್ಕೊಳ್ಳಲ್ಲ? ಇಲ್ಲಿ ಎರಡನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಇಲ್ಲಿ ಮೇಜರ್ ಕಾರ್ಡ್ಸ್ಗಳು, ಕೋರ್ಟ್ ಕಾರ್ಡ್ಸ್ಗಳು ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಈ ಸಂಬಂಧದಲ್ಲಿ ಮತ್ತೆ ಆ ವ್ಯಕ್ತಿಯ ಪ್ರವೇಶ ಆಗುವಂಥದ್ದಿದೆ. ಮತ್ತೆ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಆಗ್ತಾರೆ. ಮತ್ತೆ ಆ ವ್ಯಕ್ತಿ ಮತ್ತೆ ನಿಮ್ಮ ಜೊತೆಗೆ ಬಂದು ಮಾತಾಡುವಂಥದ್ದಿದೆ. ಆ ವ್ಯಕ್ತಿ ಒಂಟಿಯಾಗಿ ಇದ್ದಾಗ ನಿಮ್ಮ ಜೊತೆ ಕಳೆದಂಥ ದಿನಗಳು, ಕ್ಷಣಗಳಿರಬಹುದು, ಅವರಿಗೆ ಚುಚ್ಚುತ್ತೆ, ಕೊಲ್ಲುತ್ತೆ ಅಂತ ಹೇಳ್ಬೋದು. ಅವರು ತುಂಬ ಮೆಲುಕು ಹಾಕಿದ್ದಾರೆ. ಅವರು ಕೂಡ ಒಂದಷ್ಟು ದಿನಗಳ ಕಾಲ ರಾತ್ರಿ ಹೊತ್ತು ನಿಮ್ಮ ಬಗ್ಗೆ ಥಿಂಕ್ ಮಾಡೋದು, ಯೋಚನೆ ಮಾಡೋದು, ಹೇಗಾಗೋಯ್ತಲ್ಲ ಅಂತ ಥಿಂಕ್ ಮಾಡೋದು. ಆದರೂ ಕೂಡ ಅವ್ರಿಗೂ ಕೂಡ ಹೀಗೋ ಒಂದಷ್ಟು ಇರೋದ್ರಿಂದ, ನಿಮ್ಮಿಂದ ಕೆಲವು ಮಿಸ್ಟೇಕ್ಸ್ ಆಗಿರೋದ್ರಿಂದ, ಅಥವಾ ನೀವು ಹಠ ಮಾಡೋದ್ರಿಂದ, ನೀವು ಹಿಂಗೇ ಇರಬೇಕು ಅಂತ ಆ ವ್ಯಕ್ತಿಗೆ ತುಂಬಾ ತಲೆ ಕೆಡಿಸಿರೋದ್ರಿಂದ ಆ ವ್ಯಕ್ತಿಗೆ ಹಠ, ಸಿಟ್ಟು ಕೂಡ ಇತ್ತೀಚೆಗೆ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿ ಓವರಾಲ್ ಬರ್ತಾರಾ ಅಂತ ನಾನು ನೋಡೋದಕ್ಕೆ ಹೋದರೆ, ಹೌದು, ಈ ವ್ಯಕ್ತಿ ಬರ್ತಾರೆ. ಒಂದಷ್ಟು ಅವರ ಜವಾಬ್ದಾರಿಗಳಿರೋದ್ರಿಂದ, ಅವರಿಗೆ ಒಂದಷ್ಟು ಜವಾಬ್ದಾರಿಗಳಿರೋದ್ರಿಂದ ಈ ವ್ಯಕ್ತಿ ಬಂದೇ ತೀರ್ತಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಮತ್ತೆ ನಾನು
ಈಗ ನೀವೇನು ನಿಮ್ಮ ಎನರ್ಜಿ ಏನಿದೆಯಲ್ಲ ಈ ವ್ಯಕ್ತಿ ವಿಚಾರವಾಗಿ ಸಾಕಷ್ಟು ಡಿಪ್ರೆಷನ್ಗೆ ಹೋಗುವಂಥದ್ದು, ಸಾಕಷ್ಟು ಮಾನಸಿಕವಾಗಿ ಏನೇನೋ ಇದು ಮಾಡ್ಕೊಳ್ಳುವಂಥದ್ದು. ಹೌದು, ನಿಮ್ಮ ಜೊತೆ ಚೆನ್ನಾಗಿದ್ದಾಗ ಈ ವ್ಯಕ್ತಿ ಮೋಸ ಮಾಡಿದ್ದಾರೆ, ಕೆಲವೊಂದು ವಿಚಾರದಲ್ಲಿ ಈ ವ್ಯಕ್ತಿ ಮೋಸ ಮಾಡಿದ್ದಾರೆ, ಅದೆಲ್ಲ ನೆನೆಸ್ಕೊಂಡು ತುಂಬ ಮಾನಸಿಕವಾಗಿ ನೊಂದ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ನೀವು ಮಾಡ್ಕೊಂಡಿದ್ದೀರಿ. ಬಟ್ ಆದರೆ ದಯವಿಟ್ಟು ಹೋಪ್ನ ಇಟ್ಕೊಳ್ಳಿ, ಈ ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಹೇಳಿ. ಆ ವ್ಯಕ್ತಿ ತುಂಬಾ ಯೋಚನೆ ಮಾಡಿದ್ದಾರೆ. ಈ ಸಂಬಂಧ ಅಷ್ಟು ಬೇಗ ಬಿಟ್ಕೊಡುವಂಥದ್ದಲ್ಲ. ಈ ಸಂಬಂಧಕ್ಕೋಸ್ಕರ ನೀವು ಡಿಪ್ರೆಷನ್ಗೆ ಹೋಗುವಂಥದ್ದು, ಆ್ಯಂಗ್ಸೈಟಿಗೆ ಹೋಗುವಂಥದ್ದು, ಈ ಪ್ರೇಮದ ವಿಚಾರದಲ್ಲಿ, ಈ ಸಂಬಂಧದ ವಿಚಾರದಲ್ಲಿ, ನಿಮ್ಮ ಗಂಡ ಹೆಂಡತಿ ನಡುವೆ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಪ್ರೀತಿ ವಿಚಾರದಲ್ಲಿ ನೀವು ಎಷ್ಟರ ಮಟ್ಟಿಗೆ ನೋವು ಅನುಭವಿಸ್ಬೇಕೋ ಸಂಪೂರ್ಣವಾಗಿ ಅಷ್ಟರ ಮಟ್ಟಿಗೆ ನೋವು ಅನುಭವಿಸಿದ್ದೀರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಮೂರನೇ ವ್ಯಕ್ತಿ ಬಂದು ಚಾಡಿ ಹೇಳ್ಕೊಟ್ಟಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ನೀವು ಅವರು ದೂರ ಆಗಿರಬಹುದು, ಅವರ ಕೆಲವು ಸತ್ಯಗಳು ನಿಮಗೆ ಗೊತ್ತಾಗಿ ನೀವು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿರಬಹುದು, ಹಗಲು ರಾತ್ರಿ ಕಣ್ಣೀರಾಗ್ತಾ ಇರಬಹುದು, ಏನೇ ಇರ್ಬೋದು. ದಯವಿಟ್ಟು ಮೈಂಡಿಂದ ತೆಗೆದುಹಾಕಿ ಬಿ ಸ್ಟ್ರಾಂಗ್ ಆಗಿರಿ. ಯಾಕೆಂದರೆ ಈ ವ್ಯಕ್ತಿ ಮರಳಿ ಬರುವ ಸಾಧ್ಯತೆಯೇ ಹೆಚ್ಚಾಗಿದೆ. ಈ ವ್ಯಕ್ತಿಗೆ ಸಡನ್ನಾಗಿ ನಿಮ್ಮ ಹತ್ರ ಬರೋದಕ್ಕೆ ಅವ್ರಿಗೂ ಈಗೋ ತುಂಬ ಹರ್ಟ್ ಆಗತ್ತೆ. ಆ ವ್ಯಕ್ತಿಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಈ ವ್ಯಕ್ತಿ ಒಂದಷ್ಟು ತಡೆ ಹಿಡಿತಾರೆ, ಅವ್ರ ಮನಸ್ಸಿನಲ್ಲೇ ಹಿಡ್ಕೊಳ್ತಾರೆ ಅದನ್ನು. ಬಟ್ ಆದರೂ ಕೂಡ ಆ ವ್ಯಕ್ತಿಗೂ ಕೂಡ ಮನಸ್ಸಿಗೆ ಚುಚ್ಚಿದಂಥ ಭಾಸ ಆಗುತ್ತೆ. ಸೊ ದಯವಿಟ್ಟು ನೀವು ಆ್ಯಂಗ್ಸೈಟಿ ಡಿಪ್ರೆಷನಿಂದ ನೀವು ಹೊರ ಬರಬೇಕಾಗತ್ತೆ. ಆ ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಜೀವನಕ್ಕೆ ಬರುವಂತಹ ಸಂದರ್ಭನೇ ಹೆಚ್ಚಾಗಿ ಕಾಣ್ತಾ ಇದೆ ನನಗೆ ಅಂತ ಹೇಳ್ಬೋದು. ಸೊ ಇದು 2ನೇ ಕಾರ್ಡ್ ರೀಡಿಂಗ್ ಯಾರ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಈ ಸ್ಟೋನ್ ಅಂದರೆ ಗೋಮತಿ ಚಕ್ರ ಯಾರೆಲ್ಲ ಇದು ಮಾಡ್ಕೊಂಡ್ರಿ ಅಲ್ವಾ, ಅವರ ರೀಡಿಂಗ್ ನೋಡೋಣ. ಬಿದ್ದೋಗ್ಬಿಡ್ತು, ಸಾರಿ. ಓಕೆ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಬೇಡ ಅಂತ ಬಿಟ್ಟೋದಂತಹ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ? ಅವರ ಮನಸ್ಥಿತಿ ಹೇಗಿದೆ? ಸ್ಟಾರ್ ಬರ್ತಿದೆ, 10 ಆಫ್ ಸ್ವಾರ್ಡ್ಸ್ ಬರ್ತಿದೆ, 5 ಆಫ್ ಸ್ವಾರ್ಡ್ಸ್ ಬರ್ತಿದೆ. ಈ ಪ್ರೀತಿ ವಿಚಾರದಲ್ಲಿ ನಿಮ್ಮ ಲೈಫಲ್ಲಿ ಈಗ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಶುರುವಾಗಿದೆ. ಅವ್ರ ಲೈಫಲ್ಲೂ ಕೂಡ ಆಗಿದೆ, ನಿಮ್ಮ ಲೈಫಲ್ಲೂ ಕೂಡ ಹೊಸ ಆಪರ್ಚುನಿಟಿ, ಹೊಸ ಲೈಫ್ ಸ್ಟೈಲ್, ಹೊಸ ಜರ್ನಿ ನೀವು ಈಗ ಶುರು ಮಾಡಿದ್ದೀರಿ ಆಲ್ರೆಡಿ. ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ ಈಗ. ಈ ಸಂಬಂಧದ ವಿಚಾರದಲ್ಲಿ ನೀವು ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಖಂಡಿತವಾಗ್ಲೂ ನಿಮ್ಮನ್ನು ಎಷ್ಟರ ಮಟ್ಟಿಗೆ ನೋವು ಅನುಭವಿಸ್ಬೇಕು, ನಿಮಗೆ ಎಷ್ಟರ ಮಟ್ಟಿಗೆ ಹರ್ಟ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸ್ಟ್ರಗಲ್ ಮಾಡಬೇಕು, ಎಲ್ಲನೂ ಮಾಡಿ ನಾನು ಬೇಡ ಅಂತ ಹೇಳಿ ಬಿಡುವ ಕೊನೆಯ ಮನಸ್ಥಿತಿಯಲ್ಲಿ ನೀವಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅಬ್ಸ್ಟಿಕಲ್ಸ್, ಎಷ್ಟೋ ಸಲ ಈ ಸಂಬಂಧಗಳಲ್ಲಿ ಮಾತುಕತೆಗಳಾಗಿರ್ಬೋದು, ಬೇರೆಯವ್ರ ಹತ್ರ ರೀಕನೆಕ್ಟ್ ಮಾಡಿಸ್ಕೊಂಡಿರ್ಬೋದು, ಮನೆ ಮಂದಿ ಎಲ್ಲ ಮಾತಾಡಿರ್ಬೋದು, ನೀವು ಕೂಡ ಮಾತಾಡಿರಬಹುದು. ತುಂಬ ಮಾತುಗಳಲ್ಲಿ ಎಷ್ಟೋ ಸಲ ರೀಕನೆಕ್ಟ್ ಮಾಡಿಸೋವಂಥದ್ದು ಮತ್ತು ಜಗಳಗಳದಾಗಿ ದೂರ ಆಗುವಂಥದ್ದು, ಎಷ್ಟೋ ಬಾರಿ ನೀವೇ ಮೆಸೇಜ್ ಮಾಡಿ ಕನೆಕ್ಟ್ ಆಗಿದ್ದಂಥದ್ದು ಮತ್ತೆ ದೂರ ಆಗಿರುವಂಥದ್ದು, ಬರೀ ಅಬ್ಸ್ಟಿಕಲ್ಸ್ನೇ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಬರ್ತಾರಾ, ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ, ಮತ್ತೆ ಚೆನ್ನಾಗಿರ್ತಾರಾ ಇವರು ಅಂತ ನಾನು ನೋಡೋದಕ್ಕೆ ಹೋದ್ರೆ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬರ್ತಿದೆ. ಅಗೇನ್ ನಿಮ್ಮ ಮನಸ್ಸಿಗೆ ನೋವು ಕೊಡುವಂತಹ ವ್ಯಕ್ತಿ, ಚುಚ್ಚು ಮಾತುಗಳಲ್ಲಿ ನಿಮ್ಮನ್ನ ಹರ್ಟ್ ಮಾಡುವಂಥದ್ದು, ಹಾಗೆ ನಿಮ್ಮನ್ನ ಇಗ್ನೋರ್ ಮಾಡುವಂಥದ್ದು. ಕೆಲವ್ರ ಲೈಫಲ್ಲಿ ಕನ್ಫ್ಯೂಷನ್ ತಂದ್ಬಿಡ್ತಾರೆ ಇಂಥ ವ್ಯಕ್ತಿಗಳು. ನಾನು ಇರ್ತೀನಿ ಇರಲ್ಲ ಅನ್ನುವ ಒಂದು ಕಮಿಟ್ಮೆಂಟೇ ಕೊಡಲ್ಲ, ನಾನು ಇದೀನಿ ಅನ್ನುವ ಕಮಿಟ್ಮೆಂಟು ಕೊಡಲ್ಲ, ನಾನು ಇಲ್ಲ ಅನ್ನುವ ಕಮಿಟ್ಮೆಂಟು ಕೊಡಲ್ವ. ಹಂಗಾಗಿ ಕೆಲವ್ರ ಲೈಫಲ್ಲಿ ಏನಾಗ್ಬಿಡುತ್ತೆ, ಮಾನಸಿಕವಾಗಿ ಈಗಲೂ ಕೂಡ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೇನೋ ಅನ್ನುವ ಮೈಂಡ್ ಸೆಟ್ನಲ್ಲಿ ಮಾನಸಿಕವಾಗಿ ನೊಂದು ಹೋಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಎಷ್ಟೋ ಬಾರಿ ನೀವು ಈ ವ್ಯಕ್ತಿ ಒಟ್ಟಿಗೆ ಮಾತಾಡೋದು, ಒಂದು ದಿನ ಸರಿಯಾಗಿರೋದು, ಇನ್ನೊಂದು ಗಂಟೆ ನಂತರ ಆ ವ್ಯಕ್ತಿ ಮತ್ತೆ ಬದಲಾಗುವಂಥದ್ದು. ಒಂದು ಕೇಳಿ, ಯಾವ ವ್ಯಕ್ತಿಯ ವಿಚಾರವಾಗಿ ಅವರು ನಮ್ಮನ್ನ ಬೇಡ ಅಂತ ಹೇಳಿ ಬಿಟ್ಟು ಹೋಗಿರ್ತಾರೆ, ಅಥವಾ ನಮ್ಮ ಜೀವನದಲ್ಲಿ ಜೊತೆಗಿದ್ದೇ ಮೋಸ ಮಾಡಿ ಹೋಗಿರ್ತಾರೆ, ದಯವಿಟ್ಟು ಅಂಥವ್ರ ಹತ್ರ ಹೋಗಿ ಪ್ರೀತಿನ ಅಂಗಲಾಚಬೇಡಿ. ತುಂಬ ಚಿಕ್ಕವರಾಗಿ ಕಾಣ್ತೀರಿ, ಪ್ರೀತಿನ ಬೇಡ್ಕೊಳ್ಳೋದಕ್ಕೆ ಅಂತ ಹೋಗಬೇಡಿ, ತುಂಬ ಚಿಕ್ಕವ್ರನ್ನಾಗಿ ಮಾಡಿಬಿಡ್ತಾರೆ ನಿಮ್ಮನ್ನ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸ್ಟಾರ್ ಬಂದಿದೆ. ಇಲ್ಲಿ ನಿಮ್ಮ ಎನರ್ಜಿ ಈಗ ಏನಾಗಿದೆಯಲ್ವಾ, ನೀವು ಯಾವ ರೀತಿ ಇದನ್ನು ತಗೊಂಡು ಹೋದರೂ ಕೂಡ ಭಗವಂತ ನಿಮಗೆ ಒಳ್ಳೆಯ ಜರ್ನಿ ಆಗಿರಬಹುದು, ಒಳ್ಳೆಯ ವ್ಯಕ್ತಿ ಆಗಿರಬಹುದು, ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾರೆ ಅಂತಲೇ ಇದೆ. ಯಾಕೆಂದರೆ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಇಲ್ಲಿ
ಪರಿಶುದ್ಧವಾಗಿ ಈಗ ಆಗಿದ್ದೆಲ್ಲ ಏನೇನಿದೆಯಲ್ಲ, ಏನೇನೆಲ್ಲ ಅವರು ಮಾಡಿದ್ರು, ಏನೆಲ್ಲ ಟ್ರಾಮಾ ಎಲ್ಲ ಮಾಡಿದಾರಲ್ವಾ, ಅದು ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗಿದೆ. ಇಂಥ ವ್ಯಕ್ತಿಯೊಟ್ಟಿಗೆ ಹೆಂಗಿರಬೇಕು ಅನ್ನೋದು ಗೊತ್ತಾಗಿದೆ. ಬಿಟ್ಟು ಕೆಲವರು ಮುಂದಕ್ಕೆ ಹೋಗಿದ್ದೂ ಇದೆ. ಒಳ್ಳೆಯ ಟ್ರಾವೆಲಿಂಗ್ ಆಗಿರ್ಬೋದು, ಲೈಫಲ್ಲಿ ಒಳ್ಳೆ ಜರ್ನಿ ಮಾಡ್ತಿದ್ರಿ ಅಂತಲೂ ತೋರಿಸ್ತಾ ಇದೆ. ಈ ಸಂಬಂಧಗಳಲ್ಲಿ ಎಷ್ಟು ಬಾರಿ ಬೇರೆಯವ್ರನ್ನ ಕರೆದು ಮಾತಾಡಿಸುವಂಥದ್ದು, ಎಷ್ಟೋ ಬಾರಿ ಇದನ್ನ ಮತ್ತೆ ರೀಕನೆಕ್ಟ್ ಮಾಡಿಕೊಂಡು ಮತ್ತು ಕೂಡ ಇದು ಡಿಸ್ಕನೆಕ್ಟ್ ಆಗಿದ್ದೇ ಇದೆ. ಈ ವ್ಯಕ್ತಿ ನಿಮಗೆ ಕ್ಲಾರಿಟಿನೂ ಕೂಡ ಯಾವತ್ತೂ ಕೊಡೋದಿಲ್ಲ. ನಾನು ಇರ್ತೀನಿ ಇರಲ್ಲ ಅನ್ನುವ ಕ್ಲಾರಿಟಿ ಕೂಡ ಕೊಡೋದಿಲ್ಲ. ಸೊ ಹಾಗಾಗಿ ನೀವು ಈ ವ್ಯಕ್ತಿಯ ವಿಚಾರವಾಗಿ ಹೋಪ್ ಕಳ್ಕೊಳ್ಳೋದೇ ತುಂಬ ಒಳ್ಳೆಯದು, ಉತ್ತಮ. ಯಾಕೆಂದರೆ ಈ ವ್ಯಕ್ತಿ ನೀವೇ ಮೇಲ್ ಬಿದ್ದು ಹೋದಾಗ ಸಾಕಷ್ಟು ನಿಮ್ಮನ್ನ ಇಗ್ನೋರ್ ಮಾಡುವಂಥದ್ದು, ನಿಮ್ಮನ್ನ ಬ್ಲಾಕ್ ಮಾಡುವಂಥದ್ದು, ನಿಮ್ಮನ್ನ ಏನು ತುಂಬ ಚಿಕ್ಕವ್ರನ್ನಾಗಿ ಮಾತಾಡುವಂಥದ್ದು, ನಿಮ್ಮನ್ನ ಯಾರು ಪ್ರೀತಿ ಮಾಡೋರು ಆ ರೀತಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾರಾ? ಅವ್ರ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾಕೆ ನೀವು ಅಂಗ್ಲಾಚೋದಕ್ಕೆ ಹೋಗ್ತೀರಿ ಅಂತ ಹೇಳ್ಬೋದು. ಸೊ ಇದೇ ರೀತಿ ನಿಮ್ಮ ಲೈಫಲ್ಲಿ ಪ್ರತಿ ಬಾರಿನೂ ಕೂಡ ಜನಗಳಿಂದ ಮೋಸ ಹೋಗುವಂಥದ್ದು, ಮನಸ್ಸಿಗೆ ನೋವಾಗುವಂಥದ್ದು, ಪ್ರೀತಿ ವಿಚಾರದಲ್ಲಿ ಯಾವಾಗಲೂ ಡಿಸಪಾಯಿಂಟ್ಮೆಂಟ್ಗಳನ್ನ ಮಾಡೋದು, ಹಾಗೆ ಪ್ರೇಮಿಗಳು ಇಬ್ಬರು ಕೂಡ ದೂರ ಆಗುವಂಥದ್ದು, ಡಿಪ್ರೆಷನ್, ಆಂಗ್ಸೈಟಿ ಈ ರೀತಿ ಎಲ್ಲ ಬಳಲ್ತಾ ಇದ್ರೆ ರೋಸ್ ಕ್ವಾರ್ಟ್ಸ್ನ ಹಾಕ್ಕೊಳ್ಳಿ. ಮತ್ತು ಈ ಥರ ಸಮಸ್ಯೆ ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ಬರೋದಿಲ್ಲ ಅಂತ ಹೇಳ್ಬೋದು. ರೋಸ್ ಕ್ವಾರ್ಟ್ಸ್ ಆ್ಯಕ್ಚುಲಾಗಿ ತುಂಬಾ ಶಕ್ತಿ ಇರುವಂತಹ ಸ್ಟೋನ್ ಅಂತ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಲವ್ ಬ್ರಾಸ್ಲೆಟ್ ಅಂತ ಕರಿತೀವಿ. ಹಾಗೆ ಇದು ಕೂಡ ಧರಿಸಿದಾಗ ಹಾರ್ಟ್ ಚಕ್ರ ಓಪನ್ ಆಗೋದ್ರಿಂದ ಇಂಥ ಮೋಸ ಮಾಡುವಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರೋದಿಲ್ಲ ಅಂತ ಹೇಳಬಹುದು. ಸೊ ರೋಸ್ ಕ್ವಾರ್ಟ್ಸ್ ಯಾರಿಗೆಲ್ಲ ಬೇಕು ಮುಂಚಿತವಾಗಿ ಆರ್ಡರ್ ಮಾಡಿಕೊಂಡು ನೀವು ತಗೊಳ್ಬೇಕಾಗತ್ತೆ. ಹಾಗೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರಾ ಅಂತ ಹೇಳಿದ್ರೆ ದಯವಿಟ್ಟು ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವ ಹೋಪ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ಈ ವ್ಯಕ್ತಿ ಮಾತಾಡಲ್ಲ ಅಂತ ಅಲ್ಲ, ಆದರೆ ಈ ವ್ಯಕ್ತಿ ನಿಮಗೆ ಕನ್ಫ್ಯೂಷನ್ಗೆ ಒಳಗೆ ಮಾಡ್ತಾರೆ. ಹಾಗೆ ಇವರು ಯಾವುದೇ ರೀತಿಯ ನಿಮಗೆ ಒಳ್ಳೆಯ ಕಮಿಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.